ಜಾತಿ ಜನಗಣತಿ ಈಗಾಗಲೇ ರಾಜ್ಯ ಸಚಿವ ಸಂಪುಟದಲ್ಲಿ ಮಂಡನೆ ಆಗಿದೆ. ಆದ್ರೆ ಇದರ ಕ್ಲೈಮ್ಯಾಕ್ಸ್ ಇವತ್ತು ಫಿಕ್ಸ್ ಆಗಿದೆ. ಹಾಗಾದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಏನಾಗಬಹುದು? ಜಾತಿ ಜನಗಣತಿಯ ವರದಿಗೆ ಹಿಂದೆ ಸಿಗುತ್ತಾ ಕ್ಲೈಮ್ಯಾಕ್ಸ್? ಜಾತಿ ಜನಗಣತಿಯ ವರದಿಗೆ ಹಿಂದೆ ಸಿಗುತ್ತಾ ಕ್ಲೈಮ್ಯಾಕ್ಸ್? ಹೈ ವೋಲ್ಟೇಜ್ ಕ್ಯಾಬಿನೆಟ್ ಮೀಟಿಂಗ್ನತ್ತ ಎಲ್ಲರ ಚಿತ್ತ ನೆಟ್ಟಿರುವಂತದ್ದು. ಸಂಪುಟ ಸಭೆಯಿಂದ ಹೊರಬರುವಂತಹ ನಿರ್ಧಾರವಾದ್ರೂ ಏನು? ಇಂದು ಸಂಜೆ 4 ಗಂಟೆಗೆ ಈ ಸಂಪುಟ ಸಭೆ, ವಿಶೇಷವಾದಂತಹ ಸಂಪುಟ ಸಭೆ ನಡೆಯಲಿದೆ. ಈ ಒಂದು ವಿಶೇಷ ಸಂಪುಟ ಸಭೆಯಲ್ಲಿ ಧರ್ಮ ಸಂಕಟದಲ್ಲಿರುವಂತಹ ಒಕ್ಕಲಿಗ ಲಿಂಗಾಯತ ಸಚಿವರು ಕೂಡ ಭಾಗಿಯಾಗ್ತಾರೆ. ಇನ್ನು ಈ ಒಂದು ಸಭೆಯಲ್ಲಿ ಸಚಿವರಿಂದ ವೈಯಕ್ತಿಕವಾದಂತಹ ಅಭಿಪ್ರಾಯಗಳನ್ನ ಕೂಡ ಸಂಗ್ರಹ ಮಾಡಲಾಗುತ್ತೆ. ಇನ್ನು ಸಮುದಾಯವಾರು ಸಚಿವರಿಂದ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಾಗುತ್ತೆ. ಕೊನೆಯಲ್ಲಿ ತಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕೂಡ ಈ ಒಂದು ವಿಶೇಷ ಕ್ಯಾಬಿನೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಜಾತಿ ಜನಗಣತಿಯ ವರದಿ 2015ರಿಂದ ಸತತವಾಗಿ ಪ್ರಯತ್ನಪಟ್ಟು 2025ರಲ್ಲಿ ಮಂಡನೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಆದರೆ ಈ ಜಾತಿ ಜನಗಣತಿಯ ವರದಿಗೆ ಅಷ್ಟು ಸುಲಭವಾಗಿ ಎಲ್ಲಾ ನಾಯಕರು ಬೆಂಬಲವನ್ನು ವ್ಯಕ್ತಪಡಿಸ್ತಾರಾ? ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಪ್ರಬಲವಾದಂತಹ ಸಮುದಾಯದ ನಾಯಕರು ನಮ್ಮ ನಡುವೆಯೂ ಕೂಡ ಇದ್ದಾರೆ. ಇನ್ನು ಪ್ರಬಲವಾದಂತಹ ಸಮುದಾಯದ ಸಚಿವರು, ಶಾಸಕರು ಈ ಒಂದು ಜಾತಿ ಜನಗಣತಿಯ ವರದಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಹಿಂದುಳಿದಂತಹ ವರ್ಗಗಳಿಗೇನಿದೆ, ಹಾಗೆ ವಿಶೇಷವಾಗಿ ನೋಡುವಂತಹ ವರ್ಗಗಳಿಗೇನಿದೆ ಅಂದ್ರೆ ಸಿದ್ದರಾಮಯ್ಯ ಅವರನ್ನ ಯಾವಾಗಲೂ ಕೂಡ ಮನಸ್ಪೂರ್ವಕವಾಗಿ ಒಂದು ಬೆಂಬಲವನ್ನು ಮಾಡುವಂತಹ ಹಿಂದುಳಿದಂತಹ ವರ್ಗಗಳಿಗೇನಿದೆ, ಖಂಡಿತವಾಗ್ಲೂ ಕೂಡ ಈ ಒಂದು ಜಾತಿ ಜನಗಣತಿಯ ವರದಿಯನ್ನ ಸ್ವೀಕೃತ ಮಾಡಿದೆ, ಸ್ವಾಗತಾರ್ಹ ಮಾಡಿದೆ, ಹಾಗೆ ಬೆಂಬಲವನ್ನ ಕೂಡ ವ್ಯಕ್ತಪಡಿಸ್ತಾ ಇದೆ. ಆದರೆ ಈ ಒಂದು ವಿಶೇಷವಾದಂತಹ ಸಂಪುಟ ಸಭೆಯಲ್ಲಿ ಬರುವಂತಹ ನಿರ್ಧಾರವೇನು? ಇನ್ನು ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಯಾರ್ಯಾರೆಲ್ಲ ಭಾಗಿಯಾಗ್ತಾರೆ? ಎಲ್ಲಾ ಸಚಿವರು ಕೂಡ ಭಾಗಿಯಾಗ್ತಾರೆ, ಎಲ್ಲಾ ಸಮುದಾಯದ ಸಚಿವರು ಕೂಡ ಭಾಗಿಯಾಗ್ತಾರೆ. ಇನ್ನು ಈ ಒಂದು ಸಂಪುಟ ಸಭೆ ಇವತ್ತು 4 ಗಂಟೆಗೆ ನಡೆಯುತ್ತೆ. ಈ ಒಂದು ವಿಶೇಷ ಸಂಪುಟ ಸಭೆಯಲ್ಲಿ ಭಾಗವಹಿಸುವಂತಹ ಎಲ್ಲಾ ಸಮುದಾಯದ ಸಚಿವರ ಒಂದು ಅಭಿಪ್ರಾಯವನ್ನ ಕೂಡ ಸಿಎಂ ಸಿದ್ದರಾಮಯ್ಯ ಸಂಗ್ರಹ ಮಾಡಲಿದ್ದಾರೆ. ಆ ನಂತರ ಕೊನೆಯಲ್ಲಿ ತಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಿಳಿಸ್ತಾ ಹೋಗ್ತಾರೆ. ಜಾತಿ ಗಣತಿ ಇನ್ನ ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯ ಕಿಡಿಕಾಡ್ತಾ ಇದೆ. ಈಗಾಗಲೇ ಸಮುದಾಯದಿಂದ ನಾಯಕರಿಗೆ ಸಂದೇಶವನ್ನ ಕೂಡ ನೀಡಲಾಗಿದೆ. ಕ್ಯಾಬಿನೆಟ್ನಲ್ಲಿ ಏನೆಲ್ಲ ಮಾತನಾಡಬೇಕು ಅಂತ ಸಲಹೆಯನ್ನ ಕೂಡ ನೀಡಲಾಗಿದೆ. ಯಾಕಂದ್ರೆ ಈಗಾಗಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ವಿರೋಧದ ಹಿನ್ನೆಲೆ ಎಲ್ಲರ ಅಭಿಪ್ರಾಯವನ್ನ ಕೂಡ ಸಿಎಂ ಸಿದ್ದರಾಮಯ್ಯ ಪಡೆದುಕೊಳ್ಳಬೇಕಾಗತ್ತೆ. ಇನ್ನ ಪಡೆದುಕೊಳ್ತಾರೆ. ಸಭೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಮಾತನಾಡಲು ಅವಕಾಶವನ್ನ ಕೂಡ ನೀಡಲಾಗುತ್ತೆ. ಸಮುದಾಯವಾರು ಸಚಿವರಿಂದ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಾಗುತ್ತೆ. ಇನ್ನು ಮುಂದೆ ಏನ್ ಮಾಡಬೇಕು ಎನ್ನುವಂತಹ ಸಲಹೆಯನ್ನ ಕೂಡ ಸಮುದಾಯವಾರು ಸಚಿವರಿಂದ ಸಲಹೆಯನ್ನ ಪಡಿತಾರೆ. ಇನ್ನು ಸಭೆಯಲ್ಲಿಯೇ ಹೈಕಮಾಂಡ್ ನಿಲುವನ್ನ ಕೂಡ ತಿಳಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮೀಟಿಂಗ್ನಲ್ಲೇ ತಮ್ಮ ನಿರ್ಧಾರವನ್ನ ಕೂಡ ಹೇಳಲಿದ್ದಾರೆ. ಜಾತಿ ಗಣತಿಗೆ ಈಗಾಗಲೇ ಪ್ರಬಲವಾದಂತಹ ಸಮುದಾಯ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದೆ ಅಂತ ಹೇಳ್ತೆ. ಅಂದ್ರೆ ಪ್ರಬಲವಾದಂತಹ ಸಮುದಾಯಗಳು ಯಾವ್ದ್ಯಾವ್ದಿದೆ? ಒಕ್ಕಲಿಗ ಸಮುದಾಯ ಇದೆ, ಲಿಂಗಾಯತ ಸಮುದಾಯ ಇದೆ. ಇನ್ನು ಈ ಲಿಂಗಾಯತ ಸಮುದಾಯ, ಒಕ್ಕಲಿಗ ಸಮುದಾಯದ ಪ್ರಬಲವಾದಂತಹ ಸಚಿವರು ಯಾರ್ಯಾರಿದ್ದಾರೆ, ಪ್ರಬಲವಾದಂತಹ ಶಾಸಕರು ಯಾರ್ಯಾರಿದ್ದಾರೆ, ಅವರೆಲ್ಲರೂ ಕೂಡ ಈ ಜಾತಿ ಗಣತಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು, ನಮ್ಮ ಸಮುದಾಯ ಮೇಲಿರಬೇಕಿತ್ತು, ನಮ್ಮ ಸಮುದಾಯದ ಒಂದು ಸಂಖ್ಯೆ ಹೆಚ್ಚಿರಬೇಕಾಗಿತ್ತು ಎನ್ನುವಂತಹ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇನ್ನು ಪ್ರಮುಖವಾಗಿ ಯಾಕೆ ಈ ಒಂದು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ನೋಡೋದಾದ್ರೆ, ಯಾವಾಗಲೂ 2015ರಲ್ಲಿ ಮಾಡಿರುವಂತದ್ದು ಯಾವ ಸಿಬ್ಬಂದಿ ಕೂಡ ನಮ್ಮ ಮನೆಗೆ ಬಂದಿಲ್ಲ ಎನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ. ಇನ್ನು ಜಾತಿ ಗಣತಿಗೆ ವಿರೋಧ ಹೆಚ್ಚಾದ್ರೆ ಸಿದ್ದು ನಡೆಗೇನು? ಪ್ರಬಲ ಸಮುದಾಯಗಳ ವಿರೋಧದ ಹಿನ್ನೆಲೆ ಎಚ್ಚರಿಕೆಯ ಹೆಜ್ಜೆಯನ್ನ ಏನಾದ್ರೂ ಇಡ್ತಾರ? ಸಮೀಕ್ಷೆಯ ಅಧ್ಯಯನಕ್ಕಾಗಿ ಸಂಪುಟ ಉಪಸಮಿತಿಯನ್ನ ರಚನೆಯನ್ನ ಮಾಡುತ್ತಾ ಇನ್ನು 3ರಿಂದ 6 ತಿಂಗಳುಗಳ ಕಾಲ ಉಪಸಮಿತಿಯನ್ನ ರಚಿಸಿ ವರದಿಯನ್ನ ಕೂಡ ಪಡೆಯುತ್ತಾ. ಹಾಗೆ ಜಾತಿ ಗಣತಿಯ ಸಾಧಕಗಳೇನು, ಬಾಧಕಗಳೇನು, ಇದರ ವರದಿಯನ್ನ ಕೂಡ ಪಡೆಯೋದು ಅಷ್ಟೇ ಮುಖ್ಯವಾಗುತ್ತೆ. ಇನ್ನು ರಿಪೋರ್ಟ್ ಲೋಪದೋಷವನ್ನ ಗುರುತಿಸಲು ತಜ್ಞರ ಸಮಿತಿಯನ್ನ ಕೂಡ ರಚನೆ ಮಾಡಲಾಗುತ್ತೆ. ಇನ್ನು ವರದಿಯ ಚರ್ಚೆಗೆ ವಿಶೇಷ ಅಧಿವೇಶನ ಕರೆಯುವಂತಹ ನಿರ್ಧಾರವನ್ನ ಕೂಡ ಮಾಡಲಾಗುತ್ತೆ. ಆಮೇಲೆ ಸಾರ್ವಜನಿಕವಾಗಿ ಚರ್ಚೆಯಾಗಲಿ ಎಂಬ ಕಾರಣಕ್ಕೆ ಸೆಷನ್ ಅನ್ನ ಮಾಡ್ತಾ ಇರುವಂಥದ್ದು. ಈಗಾಗಲೇ ಈ ಸಭೆ ಅಂದ್ರೆ
ಜಾತಿ ಜನಗಣತಿಯ ವರದಿ ಈಗಾಗಲೇ ಮಂಡನೆಯಾಗಿದೆ. ಇನ್ನು ಇದರ ಕುರಿತಂತೆ ಇವತ್ತು ಒಂದು ವಿಶೇಷವಾದಂತಹ ಕ್ಯಾಬಿನೆಟ್ ಅನ್ನು ಅರೇಂಜ್ ಮಾಡಲಾಗಿದೆ. ಅದು ಸಂಜೆ 4 ಗಂಟೆಗೆ. ಇದರಲ್ಲಿ ಸಮುದಾಯವಾರು ಎಲ್ಲಾ ಸಚಿವರು ಶಾಸಕರು ಕೂಡ ಭಾಗಿಯಾಗಲಿದ್ದಾರೆ. ಆನಂತರ ಆ ಸಮುದಾಯವಾರು ಸಚಿವರ ಏನು ಅಭಿಪ್ರಾಯ ಇದೆ ಅದನ್ನೆಲ್ಲ ಕೂಡ ಸಂಗ್ರಹ ಮಾಡಲಾಗುತ್ತೆ. ಆನಂತರ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಅಭಿಪ್ರಾಯಗಳು ಏನಿದೆ ಅದನ್ನ ಕೂಡ ವ್ಯಕ್ತಪಡಿಸಲಿದ್ದಾರೆ. ಆನಂತರ ಜಾತಿ ಗಣತಿ ಈಗ ವಿರೋಧ ಬೆಂಬಲ ನೀಡ್ತಾ ಇರುವಂಥದ್ದು ಬರೀ ಹಿಂದುಳಿದಂತಹ ವರ್ಗಗಳು ಮಾತ್ರ ಅಹಿಂದ ನಾಯಕ ಎನಿಸಿಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರ ಜಾತಿ ಗಣತಿಗೆ ಬೆಂಬಲವನ್ನ ನೀಡ್ತಾ ಇದೆ. ಆದ್ರೆ ಈ ಜಾತಿ ಗಣತಿಗೆ ವಿರೋಧವನ್ನ ಮಾಡ್ತಾ ಇರುವಂತವರು ಹೆಚ್ಚಾದ್ರೆ ಏನ್ ಮಾಡೋದು? ಮುಂದೆ ಸಿಎಂ ಸಿದ್ದರಾಮಯ್ಯ ಯಾವ ನಡೆಯನ್ನ ತೆಗೆದುಕೊಳ್ತಾರೆ? ಇನ್ನು ಪ್ರಬಲ ಸಮುದಾಯಗಳ ವಿರೋಧದ ಹಿನ್ನೆಲೆ ಎಚ್ಚರಿಕೆಯ ಹೆಜ್ಜೆಯನ್ನ ಏನಾದ್ರೂ ಇಡ್ತಾರಾ? ಹಾಗಾದ್ರೆ ಆ ಒಂದು ಹೆಜ್ಜೆ, ಆ ಒಂದು ಸ್ಟೆಪ್ ಯಾವ ರೀತಿ ಇರುತ್ತೆ? ಇನ್ನು ಸಮೀಕ್ಷೆಯ ಅಧ್ಯಯನಕ್ಕಾಗಿ ಸಂಪುಟ ಉಪಸಮಿತಿಯನ್ನ ಏನಾದ್ರೂ ರಚನೆ ಮಾಡುತ್ತಾ? ಇನ್ನು ಆಕಸ್ಮಿಕವಾಗಿ ರಚನೆ ಮಾಡೋದೇ ಆದ್ರೆ ಇನ್ನು 3 ರಿಂದ 6 ತಿಂಗಳ ಕಾಲ ಉಪಸಮಿತಿಯ ಒಂದು ರಚನೆಯನ್ನ ವರದಿಪಡಿಸುವುದು ಕೂಡ ತುಂಬಾನೇ ಮುಖ್ಯವಾಗುವಂಥದ್ದು. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹನುಮಂತುರ್ಗದ್. ಹನುಮಂತುರ್ಗದ್, ಈಗಾಗಲೇ ಜಾತಿ ಗಣತಿ ವರದಿ ಮಂಡನೆ ಆಗಿದೆ. ಆದರೆ ಸಂಜೆ 4 ಗಂಟೆಗೆ ವಿಶೇಷವಾದಂತಹ ಕ್ಯಾಬಿನೆಟ್ ಅನ್ನ ಅರೇಂಜ್ ಮಾಡಲಾಗಿದೆ. ಇದರಲ್ಲಿ ಸತತವಾಗಿ ಒಂದು ಚರ್ಚೆಯನ್ನ ಕೂಡ ಮಾಡುವಂತಹ ನಿರ್ಧಾರವನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಇನ್ನು ಈ ಒಂದು ಸಂಪುಟ ಸಭೆ, ವಿಶೇಷವಾದಂತಹ ಸಂಪುಟ ಸಭೆಯ ಒಂದು ಅಪ್ಡೇಟ್ಸ್ ಏನೆಲ್ಲ ಇದೆ? ಕಾವ್ಯ, ಜಾತಿ ಜನಗಣತಿಯ ವರದಿಯ ವಿಚಾರಕ್ಕೆ ಇವತ್ತು ಮಹತ್ವದ ದಿನ ಅಂತಂದ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂದ ಹೇಳಿದ್ರೆ ಕಳೆದ 10 ವರ್ಷಗಳಿಂದ ಪೆಂಡಿಂಗ್ ಅಂತ ಇದ್ದಂತಹ ಜಾತಿ ಜನಗಣತಿಯ ವರದಿ ವಿಚಾರ ಏನಿದೆ, ಪರ ವಿರೋಧದ ನಡುವೆನೂ ಕೂಡ ಇವತ್ತು ವಿಶೇಷ ಸಚಿವ ಸಂಪುಟ ಸಭೆ ಕರೆದು ಅದನ್ನ ಚರ್ಚಿಸಲಿಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಮುಂದಾಗಿದ್ದಾರೆ. ಪ್ರಮುಖವಾಗಿ ಈ ವರದಿಯನ್ನ ವಿರೋಧಿಸಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಸಚಿವರು, ನಾಯಕರು ಎಲ್ಲರೂ ಕೂಡ, ಶಾಸಕರು ಕೂಡ ಒಂದಷ್ಟು ಆಂತರಿಕವಾದಂತಹ ವಿರೋಧಗಳನ್ನ ಇಟ್ಕೊಂಡಿದ್ದಾರೆ. ಬಹಿರಂಗವಾಗಿ ಮಾತನಾಡದೆ ಹೋದ್ರು ಕೂಡ ಸಂಘ ಸಂಸ್ಥೆಗಳೆಲ್ಲರೂ ಕೂಡ, ಸಮುದಾಯದ ಸಂಘ ಸಂಸ್ಥೆಗಳೆಲ್ಲರೂ ಕೂಡ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತ ಕೆಲಸ ಮಾಡಿದಾಗ್ಲೂ ಕೂಡ ಸರ್ಕಾರದಲ್ಲಿರುವಂತ ಸಚಿವರೆಲ್ಲರೂ ಕೂಡ ಒಂದಷ್ಟು ಎಚ್ಚರಿಕೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಸುದೀರ್ಘವಾಗಿ ಮಾತುಕತೆಯನ್ನ ನಡೆಸಿ ಸಮುದಾಯಗಳ ಅಭಿಪ್ರಾಯ ಏನು ಅನ್ನುವಂಥದ್ದು ಸಿಎಂ ಸಿದ್ದರಾಮಯ್ಯ ಅವರ ಗಮನಕ್ಕೆ ತರ್ತಾರೆ. ಅದಾದ ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯ ತಮ್ಮ ನಿಲುವು ಏನು ಅನ್ನುವಂಥದ್ದನ್ನ ಕೂಡ ಒಂದಷ್ಟು ಸ್ಪಷ್ಟಪಡಿಸ್ತಾರೆ. ಈಗಿರುವಂತಹ ಒಂದಷ್ಟು ಕೇಳಿ ಬಂದಿರುವಂತಹ ಒತ್ತಾಯಗಳೇನಂತ ಹೇಳಿದ್ರೆ, ಸಬ್ ಕಮಿಟಿಯನ್ನ ಮಾಡಿ ಅದಕ್ಕೆ ಒಂದಷ್ಟು ಸಾರ್ವಜನಿಕ ಹಿತಾಸಕ್ತಿಗಳ ಆಕ್ಷೇಪಣೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಅವಕಾಶ ಕೊಡಬೇಕು. ಅದಾದ ನಂತರದಲ್ಲಿ ಸಾರ್ವಜನಿಕವಾಗಿ ಇದನ್ನ ಸುದೀರ್ಘವಾಗಿ ಚರ್ಚೆ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು. ಇದಾದ ನಂತರದಲ್ಲಿ ಅದನ್ನ ಏನ್ ಮಾಡ್ಬೇಕು, ಅನುಷ್ಠಾನ ಮಾಡ್ಬೇಕಾ ಅಥವಾ ಬೇರೆದೇ ಸ್ವರೂಪದಲ್ಲಿ ಅದನ್ನ ವಿಳಂಬ ಮಾಡ್ಬೇಕಾ ಅನ್ನೋಂತ ಒಂದಷ್ಟು ಚರ್ಚೆಗಳು ಈಗ ಸರ್ಕಾರದ ಮಟ್ಟದಲ್ಲಿ ನಡೀತದೆ. ಅಂತಿಮವಾಗಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಏನ್ ನಿರ್ಧಾರ ಆಗುತ್ತೆ ಅನ್ನೋಂಥದ್ರ ಎಲ್ಲರ ಚಿತ್ತರವೂ ಇರುವಂತದ್ದು. ಕಾವ್ಯ, ಥ್ಯಾಂಕ್ ಯು ಹನುಮಂತುರ್ಗ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.